ಕೃಷಿ ಹೊಂಡ ಆ್ಯಕ್ಚುಲಿ ಬೆಳೆಗಳನ್ನು ಬೆಳ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ. ಆದರೆ ಈಗ ಅವೇ ಮೃತ್ಯು ಕೂಪಗಳಾಗ್ಬಿಟ್ರೆ ಅನೇಕ ಘಟನೆಗಳು ಇಂಥದ್ದಾಗ್ತಾ ಇದೆ. ಬಟ್ ಅಜಾಗರೂಕತೆಯಿಂದ ಈಗ ಆಗುತ್ತಾ ಏನು ಕತೆ ಅಂತ ಗೊತ್ತಿಲ್ಲ. ಕಳೆದ 15 ದಿನಗಳಲ್ಲಿ ಕೃಷಿ ಹೊಂಡಕ್ಕೆ 7 ಜನ ಸಾವನ್ನಪ್ಪಿದಾರಂತ್ರಿ. ಅನ್ಯಾಯವಾಗಿ ಸಾವಲ್ವಾ ಇದು? 7 ಜನರ ಸಾವು ಬಳಿಕ ಈಗ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿದೆ. ವಾರದೊಳಗೆ ಜಿಲ್ಲೆಯ ಎಲ್ಲಾ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಹಾಕಲು ಆದೇಶವನ್ನ ಮಾಡಿಕೊಟ್ಟಿದ್ದಾರೆ. ಸಮಸ್ಯೆ ಏನು ಗೊತ್ತಾ? ಕೃಷಿ ಹೊಂಡದಲ್ಲಿ ಅದರ ಕೆಳಗಡೆಗೆ ಟಾರ್ಪಲ್ ಹಾಕಿರ್ತಾರೆ. ಮಣ್ಣಿದ್ರೆ ನೀವು ಕಾಲು ಇಟ್ಕೊಂಡು ಆಚೆ ಬರ್ಬೋದು. ಟಾರ್ಪಲ್ ಏನಾಗುತ್ತೆ, ಕಾಲು ಜರಿಯುತ್ತೆ. ನೀವು ಮೇಲೆ ಹತ್ತಕ್ಕೆ ಆಗೋದೇ ಇಲ್ಲ. ನೀರಲ್ಲಿ ಬಿದ್ದುಬಿಟ್ರೆ ಸೈಡ್ ಹಿಡ್ಕೊಳ್ಳೋಕ್ಕೂ ಜಾಗ ಇರೋದಿಲ್ಲ. ಪೂರ್ಣವಾಗಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಟಾರ್ಪಲ್ ಹಾಕಿರ್ತಾರೆ. ಒಳಗಡೆ ಬಿದ್ದು ಬಿಟ್ರೆ ಅವನಿಗೆ ಮೇಲೆ ಹೇಳೋಕ್ಕೆ ಆಗಲ್ಲ. ಹಾಗಾಗಿನೇ ಈ ಸಾವುಗಳಾಗ್ತಾ ಇರೋದು. ಅವನಿಗೆ ಜಾಗನೇ ಸಿಗಲ್ಲ ಮೇಲೆ ಹತ್ತಕ್ಕೆ. ಸೊ ಆ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತಗಳು ಫೆನ್ಸಿಂಗ್ ಹಾಕಿ ಅಂತಿದ್ದಾರೆ. ಅನೇಕ ಪ್ರಾಣಿಗಳು ಬಿದ್ದು ಸಾಯ್ತಾ ಇವೆ. ಮೇಲೆ ಹತ್ತಕ್ಕಾಗಲ್ಲ ರೀ. ಇದರಲ್ಲಿ ಮಣ್ಣಿದ್ರೆ ಗ್ರಿಪ್ ಸಿಗುತ್ತೆ. ಈ ಪ್ಲಾಸ್ಟಿಕಲ್ಲಿ ಗ್ರಿಪ್ ಸಿಗೋದಿಲ್ಲ.